ಹೈಕಮಾಂಡ್ಗೂ ರಾಜಣ್ಣ ಡೋಂಟ್ ಕೇರ್. ಪದೇ ಪದೇ ಡಿಕೆ ಶಿವಕುಮಾರ್ ನೇರ ಟಾರ್ಗೆಟ್. ರಾಜಣ್ಣಗೆ ಲಗಾಮ ಹಾಕಿಸ್ತಾರ ಡಿಕೆ ಶಿವಕುಮಾರ್? ಇದುವೇ ಚದುರಂಗದ ಮೊದಲ ಸ್ಟೋರಿ. ರಾಜಣ್ಣಗೆ ಮೂಗುದಾರ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೆಲವು ವಿಚಾರಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತಮ್ಮ ಅಸಹಕಾರವನ್ನು ಪ್ರದರ್ಶಿಸ್ತಾನೆ ಬಂದಿದ್ದಾರೆ. ತಮ್ಮ ಅಸಹನೆಯನ್ನು ಹೊರಹಾಕ್ತಾನೆ ಬಂದಿದ್ದಾರೆ. ಒಂದಿಷ್ಟು ಸಿಟ್ಟು, ಸೆಡವು ಇವೆಲ್ಲವೂ ಕೂಡ ವ್ಯಕ್ತವಾಗ್ತಾ ಬಂದಿದೆ. ಅದನ್ನು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಹೆಜ್ಜೆಯ ಮುಂದೆ ಹೋಗಿ ಕೆಲವರು ಮುಖ್ಯಮಂತ್ರಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದು ರಾಜಣ್ಣ ಅವರನ್ನ ಮತ್ತಷ್ಟು ಕೆರಳಿಸಿದೆ. ಅದಕ್ಕೂ ಕೂಡ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷದ ಅಧ್ಯಕ್ಷರ ಬಗ್ಗೆ, ರಾಜ್ಯದ ಅಧ್ಯಕ್ಷರ ಬಗ್ಗೆ, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಬಗ್ಗೆ ಇಂತಹ ಮಾತುಗಳನ್ನು, ಅದು ಸರ್ಕಾರದ ಭಾಗವಾಗಿರುವಂತಹ ಒಬ್ಬ ಸಚಿವ ಮಾತನಾಡ್ತಾ ಹೋದಾಗ ಅದನ್ನು ಪಕ್ಷ ಬಹಳ ಸಹನೆಯಿಂದ ಸಹಿಸಿಕೊಂಡು ಹೋಗುತ್ತಾ ಅನ್ನುವ ಪ್ರಶ್ನೆಯೂ ಇದ್ದೇ ಇದೆ. ಇದೇ ಈಗ ರಾಜಣ್ಣ ಅವರನ್ನು ಗುರಿ ಮಾಡ್ತಾ ಇದೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಪದೇ ಪದೇ ಡಿಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಅವರ ಶೈಲಿ, ಅವರು ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂತಹ ರೀತಿ ನನ್ನದು ನೇರ ಮಾತು ಅನ್ನುವಂತಹ ರೀತಿಯಲ್ಲಿ ಅವರು ಬಿಂಬಿಸ್ಕೊಳ್ತಾರೆ. ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ಅವರ ಮಧ್ಯೆ ಟಾಪ್ ಫೈಟ್ ಇವತ್ತುನ್ನೇದಲ್ಲ. ನಾವು ಚಿಕ್ಕವರು ಅಂತ ಹೇಳಿದರೆ ನಾವು ಕುಬೇರರಲ್ಲ ಅಂತಾರೆ. ಅವ್ರು ಹಂಗೆ ಹೇಳಿದರು ಅಂತ ಹೇಳಿದರೆ ಇವರೇನು ತಲೆ ಕಿರೀಟ ಹಾಕೊಂಡಿದ್ದಾರಾ ಅಂತ ಕೇಳ್ತಾರೆ. ಹೈಕಮಾಂಡ್ ಮೂಲಕ ಈಗ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಂತೆ. ಅಂದರೆ ಒಂದು ರೀತಿಯಂಥ ಮೂಗುದಾರವನ್ನು ತೊಡಿಸುವ ಪ್ರಯತ್ನ ಇದಾಗುತ್ತೆ ಅನ್ನೋಂಥ ವಿಶ್ಲೇಷಣೆ ನಡೀತಾ ಇದೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ. ಹಾಗಾದರೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇಂಥದ್ದೊಂದು ಮಾತು ಬರುವುದಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ ರಾಜಣ್ಣ ಅಂಥದ್ದೇನು ಮಾಡಿದ್ರು? ಯಾಕೆಂದರೆ ಅವ್ರನ್ನ ಕ್ಲೇಮ್ ಮಾಡ್ಕೊಳ್ತಾರೆ, ನಾನು ನೇರ ಮಾತುಗಾರ, ನೇರವಾಗಿ ಹೇಳ್ತೀನಿ ಅನ್ನೋಂಥ ಅವ್ರನ್ನ ಕ್ಲೇಮ್ ಮಾಡ್ಕೊಳ್ತಾರೆ. ಹಾಗಿದ್ರೆ ನೇರ ಮಾತೇ ಕಾಂಗ್ರೆಸ್ನವ್ರಿಗೆ ಅಪತ್ಯ ಆಗ್ತಾ ಇದೆಯಾ, ಅಥವಾ ಅದರ ಆಚೆಗೆ ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳಲೇಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ರಾಜಣ್ಣ ನಾನ್ ಸ್ಟಾಪ್ ವಾಗ್ದಾಳಿ. 2023 ಮೇ ತಿಂಗಳಿನಲ್ಲಿ ಸರ್ಕಾರ ರಚನೆ ಆಗುತ್ತೆ. ಅಲ್ಲಿಂದ ನಂತರ ಇಲ್ಲಿವರೆಗೂ ಕೂಡ ನಾನಾ ಹಂತಗಳಲ್ಲಿ ಕೆಎನ್ ರಾಜಣ್ಣ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ವಿರುದ್ಧ, ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ, ಅಂದರೆ ಆ ಪದವಿಯನ್ನು ಉಲ್ಲೇಖ ಮಾಡಿಕೊಂಡು ಒಂದಿಷ್ಟು ವಾಗ್ದಾಳಿ ನಡೆಸಿರುವಂಥದ್ದು ನಡೆದಿದ್ದಾವೆ. ಮತ್ತು ವಿಶೇಷವಾಗಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಬಹಿರಂಗ ಚರ್ಚೆಯನ್ನು ತಂದಂಥವರು, ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ತಂದಂಥವರು ಕೆಎನ್ ರಾಜಣ್ಣ. ಡಿ ಕೆ ಶಿವಕುಮಾರ್ ವಿರುದ್ಧ ದೊಡ್ಡ ಸಮರ ಸಾರಿರುವಂಥವರು ಸಹಕಾರ ಸಚಿವ. ಇದರಲ್ಲಿ ಬಹುಶಃ ಕರ್ನಾಟಕದ ಜನರಿಗೂ ಕೂಡ ಇದು ಗೊತ್ತಿದೆ, ಯಾವ ಸ್ವರೂಪದಲ್ಲಿ ಅವರು ಏನೇನು ಮಾತನಾಡಿದ್ದಾರೆ, ಯಾವ್ಯಾವ ಹಂತಗಳಲ್ಲಿ ಮಾತನಾಡಿದ್ದಾರೆ ಅಂತ ಕೆಲವೊಂದು ಸ್ಯಾಂಪಲನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಹಲವು ಬಾರಿ ನೇರ ವಾಗ್ದಾಳಿಯನ್ನು ಸಹಕಾರ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಮಾಡಿದ್ದಾರೆ. ಬಹಳಷ್ಟು ಬಾರಿ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳಿಗೆ ಸಹಕಾರ ಸಚಿವ ರಾಜಣ್ಣ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯ ವಿಚಾರದಲ್ಲಿರಬಹುದು, ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿರಬಹುದು, ಹಾಗೆಯೇ ಉಪಮುಖ್ಯಮಂತ್ರಿ ವಿಚಾರದಲ್ಲಿರ್ಬೋದು. ಈ ವಿಚಾರಗಳಲ್ಲಿ ಬಹಳಷ್ಟು ಮಾತನಾಡಿರುವಂಥವರು ಕೆಎನ್ ರಾಜಣ್ಣ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿ ಬಗ್ಗೆಯೂ ಕೂಡ ಮೊದಲ ಹಂತದಲ್ಲಿನೇ ಒತ್ತಾಯ ಶುರುವಾಗಿರುವಂಥದ್ದು ಕೆಎನ್ ರಾಜಣ್ಣ ಅವರ ಕಡೆಯಿಂದ. ಮೊದಲ ಹಂತದಲ್ಲಿನೇ ಶುರು ಮಾಡ್ತಾರೆ ಅವರು. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿಸಬೇಕು, ಕೇವಲ ಒಬ್ಬರಿಗೆ ಮಾತ್ರ ಯಾಕೆ, ಉಳಿದ ಸಮುದಾಯಗಳವರು ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಪಾತ್ರ ವಹಿಸಿಲ್ವಾ, ದಲಿತರಿಗೆ, ಹಾಗೆಯೇ ವಿಶೇಷವಾಗಿ ವೀರಶೈವ ಸಮುದಾಯದವರಿಗೆ, ಇವರಿಗೆಲ್ಲರೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದು ಬೇಡವೇ, ಈ ಪ್ರಶ್ನೆಗಳನ್ನು ಎತ್ತಿದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಹೈಕಮಾಂಡ್ನವರು ಹಿಂದೆ ಹೇಳಿದ್ದು ಏನು, ಆ ಪ್ರಕಾರವಾದಂತಹ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಹೋದರು. ಕೆಎನ್ ರಾಜಣ್ಣ ಖಡಕ್ ಮಾತುಗಳಿಂದ ಕಾಂಗ್ರೆಸ್ ನಾಯಕರಿಗೆ ಆಗಾಗ್ಗೆ ಇರುಸು ಮುರುಸು ಆಗಿರುವಂಥದ್ದು ಸ್ಪಷ್ಟ ಇದೆ. ಯಾಕೆಂದರೆ ಯಾರೂ ಕೂಡ ಇವುಗಳನ್ನು ಪೂರ್ತಿಯಾಗಿ ಎಷ್ಟೇ ನಮ್ಮವರು, ನಮ್ಮ ಆಪ್ತರು ಅಂತ ಹೇಳಿಕೊಂಡ್ರು ಬಹಿರಂಗ ವಾಗ್ದಾಳಿ ನಡೆಸಿದಾಗ ಅದರಿಂದ ಹೋಗಬಹುದಾಗಿರುವಂತಹ ಸಂದೇಶಗಳ ವಿಚಾರದಲ್ಲಿ
ನಾಯಕರು ಅಂತ ಅನ್ನಿಸ್ಕೊಂಡಂಥವ್ರಿಗೆ ಇರುಸು ಆಗುತ್ತೆ. ಈ ರಾಜಣ್ಣ ಅವರು ಅಟ್ಯಾಕ್ ಹೆಂಗೆ ನಡೆದಿದೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋದರೆ ನೋಡಿ, ನಿನ್ನೆಷ್ಟೇ ಹೇಳಿರುವಂಥ ಮಾತು, DCM ಪಟ್ಟ ಅದೇನು ಕಿರೀಟ ಏನಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಪಟ್ಟ ಅಂತ ಹೇಳೋದು ಕಿರೀಟ ಅಲ್ಲ ಅಂತ. ಅಲ್ಲ, ಅದು ಕಿರೀಟ ಅಲ್ಲ ಅಂತ ಹೇಳಿದ ಮೇಲೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಬೇಕು ಅಂತ ಕೇಳೋದು ಯಾಕೆ ಅಂತ. ಈಗ ಅದೇ ಕಿರೀಟ ಅಲ್ಲ ಅಂತ ಗೊತ್ತಿದ್ದ ಮೇಲೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಪಟ್ಟವನ್ನು ಕೇಳುವ ಅವಶ್ಯಕತೆ ಏನಿದೆ? ಒಬ್ಬರೇ ಉಪಮುಖ್ಯಮಂತ್ರಿ, ಕಿರೀಟನ ಇಲ್ಲದಿರುವಂಥ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೋದ್ರೆ ಆಯ್ತಪ್ಪ. ಆದರೆ ಅವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಕೇಳ್ತಾರೆ, ಉಪಮುಖ್ಯಮಂತ್ರಿ ಅಂದರೆ ಏನು ಕಿರೀಟ ಅಲ್ಲ ಅಂತ ಹೇಳ್ತಾರೆ. AICC ದುರ್ಬಳಕೆ ಆಗ್ತಾ ಇದೆ. ಕೆಲವರು ಯಾರ್ಯಾರು ಹೇಳ್ತೀರಿ ದುರ್ಬಳಕೆ ಅವರೇ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ದಾರೆ. ನೇರವಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ದುರ್ಬಳಕೆ ಮಾಡ್ಕೊಂಡಿರಬಹುದು ಅನ್ನುವಂಥದ್ದು ಮೂಲಕವಾಗಿ ಶಿವಕುಮಾರ್ ಅವರ ವಿರುದ್ಧ ಅಸಹನೆಯನ್ನು ಹೊರಹಾಕಿದ್ದಾರೆ. ಎಲ್ಲರನ್ನು ಬೆದರಿಸುವ ಕೆಲಸ ಕೂಡ ಮಾಡ್ತಾ ಇರ್ತಾರೆ, ಆದರೆ ನಾವೆಲ್ಲ ಹೆದರುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿದ್ದಾರೆ. ಅಂದರೆ ಇದರ ಹೊರತಾಗಿ ನೋಡಿ, ಫೆಬ್ರವರಿ 1ನೇ ತಾರೀಕಿನಂದು ಹೇಳಿದರು, CM ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಈ ಎಲ್ಲ ವಿಚಾರಗಳಿಂದವೆ, ಇದು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನ ಕೈಗೊಳ್ಳುತ್ತೆ. ಶಾಸಕರ ಅಭಿಪ್ರಾಯ ಕೇಳಿ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಹೈಕಮಾಂಡ್ ಏಕಾಏಕಿ ತೀರ್ಮಾನವನ್ನು ಮಾಡೋದಿಲ್ಲ, ಶಾಸಕರ ಅಭಿಪ್ರಾಯವನ್ನು ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋಂಥದ್ರ ಮೂಲಕವಾಗಿ ಮಾತನಾಡಿದರು. ಇನ್ನು 27/6/2024 ಅವತ್ತು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಚಂದ್ರಶೇಖರ ಸ್ವಾಮೀಜಿಯವರು ಮುಖ್ಯಮಂತ್ರಿಯವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕು, ಉಪಮುಖ್ಯಮಂತ್ರಿ ಆಗಿರುವಂತಹ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿಕೊಂಡು ದೊಡ್ಡ ಮನುಷ್ಯರಾಗಬೇಕು ಅನ್ನೋಂಥ ರೀತಿಯಲ್ಲೆಲ್ಲ ಮಾತನಾಡಿದ್ರಲ್ಲ, ಅದಕ್ಕೆ ಒಂದು ಖಡಕ್ಕಾದಂಥ ಉತ್ತರವನ್ನು ಕೊಟ್ಟಿದ್ರು. ಅಲ್ಲ, ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಬೇಕಂದ್ರೆ ಸ್ವಾಮೀಜಿ ಪೀಠ ತ್ಯಾಗ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೇಳಿದ್ರು. ಒಂದು ವೇಳೆ ಪೀಠ ಬಿಡಲಿ, ನಾನೇ ಕಾವ್ಯ ಹಾಕೊಂಡು ಕೂರ್ತೀನಿ ಅನ್ನುವಂತಹ ಮಾತನ್ನು ಕೂಡ KN ರಾಜಣ್ಣ ಅವರು ಅವತ್ತು ಅತ್ಯಂತ ಸಿಟ್ಟಿನಿಂದ ಆಕ್ರೋಶಭರಿತರಾಗಿ ಹೇಳಿದರು. ಇನ್ನು 16/9/2024 ಆವಾಗಲೂ ಕೂಡ ಅವರು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 3 DCM ಮಾಡಲಿ, ಒಂದಲ್ಲ ಎರಡಲ್ಲ, 3 DCM ಮಾಡಲಿ, ಒಬ್ಬರನ್ನೇ ಯಾಕೆ ಉಪಮುಖ್ಯಮಂತ್ರಿ ಆಗಿರಬೇಕು, SC ST ಅಲ್ಪಸಂಖ್ಯಾತ ವೀರಶೈವರಿಗೂ ಕೂಡ DCM ಹುದ್ದೆಗಳು ಸಿಗಲಿ ಅನ್ನುವಂತಹ ಮಾತುಗಳನ್ನು ರಾಜಣ್ಣ ಅವರು ಹೇಳಿದರು. ರಾಜಣ್ಣ ಅವರು ಯಾವ್ಯಾವ ಸಂದರ್ಭಗಳಲ್ಲಿ ಹೀಗೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾರೆ. ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು? ಉತ್ತರ ಏನು ದುರ್ಬಳಕೆ ಅಂದರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ? ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ, ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥನ್ನೇ ಮಾಡಬೇಕು ಇಂಥದ್ದು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಬಟ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇನ್ ದ ಕೌನ್ಸಿಲ್ ಶುಡ್ ಬಿ ಅಕಾಮಡೇಟೆಡ್ ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನ ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ. ಇನ್ನೂ ಹೆಚ್ಚು ಸಮುದಾಯಗಳು ಇನ್ನೂ ಹೆಚ್ಚು ನಮಗೆ ಬೆಂಬಲವನ್ನು ನೀಡತಕ್ಕಂಥದ್ದಕ್ಕೆ ಅನುಕೂಲ ಆಗುತ್ತೆ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಿದ್ರೆ ಅಂತಕ್ಕಂಥ ದೃಷ್ಟಿಯಿಂದ ಒಂದನ್ನು ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯದ ಮುಖಂಡರಿಗೆ, ಎರಡನೇದು ಅಲ್ಪಸಂಖ್ಯಾತರ ಮುಖಂಡರಿಗೆ, ಮೂರನೇದು ಏನು ವೀರಶೈವ ಸಮುದಾಯ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ, ಕಾಂಗ್ರೆಸ್ಸಿಗೆ ವಿರುದ್ಧ ಇದೆ ಅಂತಕ್ಕಂಥ. ಆದ್ದರಿಂದ ವೀರಶೈವ ಸಮುದಾಯ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರು ಇನ್ನೂ ಹೆಚ್ಚು ಒಲವನ್ನು ಗಳಿಸಲಿಕ್ಕೆ ಪೂರಕವಾಗಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀಲಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ನಾನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ಆದರೆ ಈ ವಿಚಾರದಲ್ಲಿ ಏನು ನಡೀತಿದೆ ಅನ್ನುವಂತಹ ವಿಷಯಕ್ಕೆ ಬಂದಾಗ ಇಲ್ಲಿ DK ಶಿವಕುಮಾರ್ಗೆ ಶಾಕ್ ಕೊಡುವಂತಹ ಪ್ರಯತ್ನವನ್ನು
ಕಾಂಗ್ರೆಸ್ನಲ್ಲೇ ಇರುವಂಥ ಒಂದು ಬಣ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ವೋಕಲ್ ಆಗಿರುವಂಥವ್ರು KN ರಾಜಣ್ಣ. ಉಳಿದಂಥವ್ರು ಕೂಡ ಮಾತನಾಡೋದೇ ಇಲ್ಲ ಅಂತೇಳಿ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಹಿಂದೆ ಕೆಲವೊಂದು ಅಂಶಗಳನ್ನು ಮಾತನಾಡಿದ್ದಾರೆ. ಹೈಕಮಾಂಡ್ನ ಟಿಪ್ಪಣಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪರಮೇಶ್ವರ್ ಅವರು ಈ ಬಹಿರಂಗವಾದಂತಹ ಚರ್ಚೆಗೆ ಫುಲ್ ಸ್ಟಾಪ್ ಹಾಕುವಂಥ ರೀತಿಯಲ್ಲಿ ಸರಿ ಅವರೇ ಇಬ್ಬರು ಮಾಡ್ಕೊಳ್ಳಿ ಬಿಡಿ ಅಂತ ಒಂದೇ ಒಂದು ಮಾತನ್ನು ಹೇಳೋದ್ರ ಮೂಲಕವಾಗಿ ಮುಖ್ಯಮಂತ್ರಿ ಹುದ್ದೆ ಚರ್ಚೆಯ ಬಗೆಗಿನ ಉಪಮುಖ್ಯಮಂತ್ರಿಯವರ ಮಾತುಗಳಿಗೆ ಕಂಪ್ಲೀಟ್ ಆದಂಥ ಫುಲ್ ಸ್ಟಾಪ್ ಹಾಕಿಸುವಂಥ ಪ್ರಯತ್ನವನ್ನು ಮಾಡಿದಂಥದ್ದು ಪರಮೇಶ್ವರ್. ಆದರೆ ರಾಜಣ್ಣ ಅವರು ಪದೇ ಪದೇ ಹೇಳ್ತಾ ಇರುವಂತಹ ಮಾತುಗಳು ಒಂದಲ್ಲ ಒಂದು ರೀತಿಯಲ್ಲಿ ಕೌಂಟ್ರು ಸಿಗ್ತಾನೆ ಹೋಗುತ್ತೆ. ಅದರಲ್ಲಿ ಪೂರ್ಣ ಪ್ರಮಾಣದ ಆ ಮಾತುಗಳ ವಿಚಾರಕ್ಕೆ ಬಂದಾಗ ಎಲ್ಲೊಂದು ಕಡೆಯಲ್ಲಿ ರಾಜಣ್ಣ ಅವರು ಉದ್ದೇಶಪೂರ್ವಕವಾಗಿ ಶಿವಕುಮಾರ್ ಅವರ ಮೇಲೆ ಮುಗಿಬೀಳುತ್ತಿದ್ದಾರೇನೋ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇರೋದು ಸರ್ವೇ ಸಾಮಾನ್ಯ ಸಹಜವಾಗಿ ಗೋಚರಿಸ್ತಾ ಇದೆ. ಇಲ್ಲಿ KPCC ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣು ಹಾಕಿರುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥ ಒಂದು ಅಂಶ. ಒಬ್ಬರಿಗೆ ಒಂದೇ ಹುದ್ದೆ ಈ ದಾಳವನ್ನು ಸಿದ್ದರಾಮಯ್ಯನವರ ಬಣ ಉರುಳಿಸಿದೆ. ಅದು ಗುಟ್ಟಾಗಿರುವಂಥ ಅಂಶಗಳಲ್ಲ. ಏನು ಈ ನಾಲ್ವರು ಇದ್ದಾರೆ, ಇವರು ನಾನಾ ಸ್ವರೂಪಗಳಲ್ಲಿ ಈ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ಗೆ ಸಚಿವ ಸ್ಥಾನಕ್ಕೆ ಸೀಮಿತ ಮಾಡುವಂತಹ ಪ್ರಯತ್ನವೂ ಕೂಡ ಇಲ್ಲಿ ಇರುವಂತಹ ಬಹಳ ಮುಖ್ಯವಾದಂತಹ ಒಂದು ಅಂಶ. KPCC ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ತಂತ್ರಗಾರಿಕೆಯನ್ನು ಕೂಡ ಹೆಣೆಯಲಾಗ್ತಾ ಇದೆ. ಅವ್ರನ್ನ KPCC ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣದ ಹಿಡಿತಕ್ಕೂ ಕೂಡ ಇದು ಪ್ಲಾನ್ ಆಗಿದೆ. ಒಮ್ಮೆ KPCC ಅಧ್ಯಕ್ಷ ಸ್ಥಾನ ಹೋಯಿತು ಶಿವಕುಮಾರ್ ಅವರ ಕೈಯಿಂದ ಅಂತ ಹೇಳಿದ್ರೆ ಅವರು ಕೂಡ ಯಾವುದೇ ಕಿರೀಟಗಳು ಇಲ್ಲದ ಸಾಮಾನ್ಯ ಉಪಮುಖ್ಯಮಂತ್ರಿಯಾಗಿ ಇರ್ತಾರೆ. ಈಗ KPCC ಅಧ್ಯಕ್ಷ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಪೋಸ್ಟ್. ಪಕ್ಷದ ನೆಲೆಯಲ್ಲಿ ಬದಲಾವಣೆ ಅನಿವಾರ್ಯವಾದರೆ ದಲಿತರಿಗೆ ಪಟ್ಟ ಕೊಡಬೇಕು ಅನ್ನುವಂತಹ ಪಟ್ಟು ಹಿಡಿದಿರುವಂಥದ್ದು ಕೂಡ ಇದೇ ತಂಡ. ಇವರದೇ ಆದಂತಹ ಅಭಿಪ್ರಾಯಗಳು ಇದು. ಈ ವಿಚಾರದಲ್ಲೂ ಕೂಡ ಬಹಳ ವೋಕಲ್ ಆಗಿರುವಂಥವರು KN ರಾಜಣ್ಣ ಹೆಚ್ಚು ಅದರ ಬಗ್ಗೆ ಮಾತನಾಡ್ತಾರೆ, ಮುಕ್ತವಾಗಿ ಮಾತನಾಡ್ತಾರೆ. 2028ರವರೆಗೂ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಒತ್ತಡವನ್ನು ಕೂಡ ಹೇರಲಾಗ್ತಾ ಇದೆ. ಇದು ಕೂಡ ಶಿವಕುಮಾರ್ ಅವರಿಗೆ ಶಾಕ್ ಕೊಡುವಂಥದ್ರ ಪ್ರಯತ್ನವೇ ಆಗಿದೆ, ಅದರ ಭಾಗವಾಗಿಯೇ ಉಳಿದಿರುವಂಥದ್ದು. 2028ರ ಚುನಾವಣೆಗೂ ಸಿದ್ದರಾಮಯ್ಯನವರ ನೇತೃತ್ವ ಬೇಕು. ಯಾವುದೇ ಕಾರಣಕ್ಕೂ ಹೋಗಿಯೋ ಸಿದ್ದರಾಮಯ್ಯನವರ ಬದಲಾವಣೆ ಮಾಡಬಾರ್ದು, ಅವರು ಚುನಾವಣೆಯನ್ನು ಸ್ಪರ್ಧಿಸಬೇಕು, ಅವ್ರದ್ದೇ ನೇತೃತ್ವ ಇರಬೇಕು ಅಂತ ಹೇಳುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾದಂಥ ಡಿಮ್ಯಾಂಡ್. ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಕೂಡ ಇವರು ಆಗ್ರಹಿಸ್ತಿದ್ದಾರೆ. ವಯಸ್ಸು ಇರುವಾಗ ರಾಜಕಾರಣದಲ್ಲಿ ನಿವೃತ್ತಿಯ ಪ್ರಶ್ನೆ ಇರೋದಿಲ್ಲ ಅನ್ನುವಂಥದ್ದು ಇವರ ವಾದ. ಆರೋಗ್ಯ ಚೆನ್ನಾಗಿದ್ದರೆ ಸಾಕು ಅಂತೇಳಿ ಶಿವಕುಮಾರ್ CM ಕುರ್ಚಿ ಆಸೆಗೆ ತಣ್ಣೀರು ಎರಚುವಂತಹ ಯತ್ನ ಇದೆಲ್ಲದರ ಭಾಗವಾಗಿರುವಂಥದ್ದು ಸ್ಪಷ್ಟ ಇದೆ. ಸಿಂಗಲ್ DCM ಪೋಸ್ಟ್ಗೂ ಕೂಡ ಕೊಕ್ಕೆ ಹಾಕುವಂತಹ ಯತ್ನವೂ ಕೂಡ ನಡೀತಾ ಇದೆ. ಸಿಂಗಲ್ DCM ಬೇಡ, 3 DCMಗಳಾಗಲಿ, ಹೆಚ್ಚುವರಿ DCMಗಳಾಗಲಿ, 3 ಅಥವಾ 4 DCM ಆಗಲಿ, ಇರೋ ಒಬ್ಬ ಉಪಮುಖ್ಯಮಂತ್ರಿ ಜೊತೆಗೆ ಇನ್ನೊಂದು 3 ಉಪಮುಖ್ಯಮಂತ್ರಿ ಕೊಡಲಿ, ಮುಸ್ಲಿಂ, ದಲಿತ, ವೀರಶೈವ ವರ್ಗಕ್ಕೆ ನೀಡೋದಕ್ಕೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ತಮ್ಮ ಹಕ್ಕೊತ್ತಾಯವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ನಡೀತಾ ಇರುವಂತಹ ಅಭಿಪ್ರಾಯಗಳು, ಈ ರೀತಿಯಂಥ ತಂತ್ರಗಾರಿಕೆಗಳು ಒಂದು ಕಡೆಯಲ್ಲಿ ಸಾಗ್ತಾ ಇರುವಾಗಲೇ DK ಶಿವಕುಮಾರ್ ಅವರ ಆಪ್ತ ವಲಯ ಇದಕ್ಕೆ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ. ಈಗ ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಅಂದಾಗ 16 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಅದನ್ನ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವೆಲ್ಲ ದೊಡ್ಡವರಲ್ಲ. ಇವತ್ತು ನನ್ನ ಆಲೋಚನೆ, ನಮಗೆ ಕೆಲಸ ಬಹಳಷ್ಟು ಇದೆ ಮಾಡೋಂಥದ್ದು. ಇವತ್ತು ಯಾರೇ ಸಚಿವರಾದರೂ ಅದೊಂದು ಭಾಗ್ಯ. ಅದು ಬಹಳ ದಿನದ ಅವ್ರ ತಂದೆ ತಾಯಿ ಮಾಡಿರೋಂಥ ಪುಣ್ಯದಲ್ಲಿ ಸಿಗೋಂಥ ಒಂದು ಅವಕಾಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ನೋವಾಗಂಥದ್ದು, ಸಾರ್ವಜನಿಕರಿಗೆ ನೋವಾಗಂತ ಹೇಳಿಕೆಗಳು ಕೊಡದಲೆ ಇವತ್ತು ಏನು ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇದೆ, ಅದರ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹೇಳಕ್ ಹೋಗೋಣ. ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ನಾವು ಆರ್ಮಿ ರೂಲ್ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ. ಅದರಿಂದ ಕೆಲವು ಟೈಮು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅದನ್ನ ಸರಿಪಡಿಸ್ಕೊತಾರೆ ಅವರೇನೆ ಅಂತ ಆಗಲ್ಲ.
ಹೀಗೆ ಒಬ್ಬೊಬ್ಬರು ಒಂದೊಂದು ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಣ್ಣ ಅವರ ಮಾತಿಗೆ ಲಗಾಮ ಹಾಕಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ ಅಂತೇಳಿ ಕಾಂಗ್ರೆಸ್ನ ಒಳಗಡೆನೆ ಇಂಥದ್ದೊಂದು ಪ್ರಯತ್ನ ಈಗ ಶುರುವಾಗಿದೆ ಅಂತೇಳಿ ಹೈಕಮಾಂಡ್ ಎಚ್ಚರಿಕೆಗೂ ಕೂಡ ಪದೇ ಪದೇ ಡೂಲ್ಕೀರ್ ಮಾಡ್ತಾ ತಮ್ಮದೇ ಆದಂತಹ ಮಾತುಗಳನ್ನು ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ರಾಜಣ್ಣ ಅತ್ಯಂತ ಬುದ್ಧಿವಂತ ರಾಜಕಾರಣಿ ಕೂಡ, ಅವ್ರಿಗೆ ಅವ್ರದ್ದೇ ಆದಂತಹ ಪ್ಲಸ್ಗಳಿದ್ದಾವೆ, ಹಾಗೆಯೇ ಅವರ ಮುಂಗೋಪ ಅನ್ನುವಂತಹ ಮೈನಸ್ ಕೂಡ ಇದ್ದೇ ಇದೆ. ಎಚ್ಚರಿಕೆ ಮಧ್ಯೆಯೂ ಕೂಡ DK ವಿರುದ್ಧ ರಾಜಣ್ಣ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅವರು ಆಡುವಂತಹ ಮಾತು ನಾನಾ ಸ್ವರೂಪಗಳಲ್ಲಿ ನಾನಾ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ. KN ರಾಜಣ್ಣ ಹಣಿಯೋದಕ್ಕೆ DK ಶಿವಕುಮಾರ್ ಅವರು ಮೌನಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಕೇರಳ ರಾಜಸ್ಥಾನ ಪ್ರವಾಸ ಮುಗಿಸಿ ಬಂದ ಮೇಲೆ ಮಾತನಾಡ್ತೀನಿ ಅನ್ನೋಂಥ ಹೇಳೋದ್ರ ಮೂಲಕವಾಗಿ ಸದ್ಯಕ್ಕೆ ಏನೂ ಮಾತಾಡಲ್ಲ ಅಂತ. ಆದರೆ ಹೈಕಮಾಂಡ್ ಮೇಲೆ ಒತ್ತಡ ಹೀರಿ ರಾಜಣ್ಣಗೆ ಶೋಕಾಸ್ ನೋಟಿಸ್ ಕೊಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನದ ಮಾತು ಕಾಂಗ್ರೆಸ್ನ ವಲಯದಲ್ಲಿನೇ ಹರಿದಾಡ್ತಾ ಇದೆ. ಆ ಪ್ರಯತ್ನ ಸದ್ಯದಲ್ಲೇ ನಡೆಯೋದಿದೆ ಅಂತ ಹೇಳಿ, ಯಾಕಂದರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಕೂಡ ಮಾಹಿತಿಯನ್ನು DK ಶಿವಕುಮಾರ್ ಅವರು ನೀಡಿದ್ದಾರೆ. ಹೈಕಮಾಂಡ್ ಕಾರ್ಯಕ್ರಮಗಳಿಗಾಗಿ ಕೇರಳ ಮತ್ತು ರಾಜಸ್ಥಾನಕ್ಕೆ DKಶಿ ಅವರು ತೆರಳಿದ್ದಾರೆ. ಅಲ್ಲಿಂದ ಬಂದ ನಂತರ ಪ್ರವಾಸದ ವೇಳೆಯೇ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಗೋಚರಿಸಿದೆ. ಯಾಕಂದರೆ ಈ ರೀತಿಯಾಗಿ ಪದೇ ಪದೇ PCC ಅಧ್ಯಕ್ಷರ ಬಗ್ಗೆ ಮಾತನಾಡ್ತಾ ಹೋದರೆ ಅದು PCC ಅಧ್ಯಕ್ಷ ಸ್ಥಾನದ ಘನತೆಗೆ ಕುಂದುಂಟಾಗತ್ತೆ ಅನ್ನೋಂಥ ಕಾರಣಕ್ಕಾಗಿ AICC ಅಧ್ಯಕ್ಷ ಖರ್ಗೆ ಪಕ್ಷದ ಅಧ್ಯಕ್ಷನಾಗಿ ನಾನು ಎಚ್ಚರಿಕೆ ಕೊಟ್ಟರು ಕೂಡ ಮಾತಾಡ್ತಿದ್ದಾರೆ. ಯಾಕಂದರೆ ಖರ್ಗೆ ಅವರು ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಗೆ ಏನೇನು ಕೆಲಸ ಕೊಟ್ಟಿದ್ದೀವೋ ಅದನ್ನು ಮಾಡ್ತಾ ಹೋಗಿ, ಬದಲಾವಣೆ ಮತ್ತೊಂದು ಇನ್ನೊಂದು ಅದು ನಮಗೆ ಬಿಟ್ಟಿರೋ ವಿಚಾರ, ನಾವು ನಿರ್ಧರಿಸ್ತೀವಿ ಅಂತ ಹೇಳಿದರೆ. ಆದರೂ ರಾಜಣ್ಣ ಅವರು ಮಾತನಾಡ್ತಿದ್ದಾರೆ. KN ರಾಜಣ್ಣ ಪಕ್ಷದ ಶಿಸ್ತು ಉಲ್ಲಂಘಿಸಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿರುವ ದೂರಿನ ಬಹುತೇಕ ಸಾರಾಂಶ ಆಗಬಹುದು. ಆ ಪ್ರಯತ್ನವೂ ಕೂಡ ಪಕ್ಷದ ಒಳಗಡೆ ಸಾಗ್ತಾ ಇದೆ. ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬಹುದು. ರಾಜಣ್ಣಗೆ ಕಡಿವಾಣ ಹಾಕಬೇಕಾದ್ರೆ ಶೋಕಾಸ್ ನೋಟಿಸ್ ಜಾರಿ ಮಾಡಲೇಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಕೂಡ ಇಲ್ಲಿ ರೂಪಿಸಲಾಗ್ತಾ ಇದೆ. ಅದು ವರ್ಕೌಟ್ ಆಯಿತು ಅಂತ ಹೇಳಿದರೆ KN ರಾಜಣ್ಣ ಅವರಿಗೆ ಮೂಗುದಾರ ಬೀಳುವಂಥದ್ದು ಬಹುತೇಕ ಖಚಿತ ಅಂತ ಕೇಳಲಾಗ್ತಾ ಇದೆ. ಇದರ ನಡುವೆ ಇವತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ CM ಆಪ್ತರ ಟೀಮ್ ಕೂಡ ಚರ್ಚೆಯನ್ನು ನಡೆಸಿದೆ. ಸಚಿವ ಜಮೀರ್ ಅಹಮದ್ ಖಾನ್, CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಇವರು ಭೇಟಿಯಾಗಿದ್ದರು. ಪ್ರಸ್ತುತ ರಾಜಕೀಯ ವಿದ್ಯಮಾನ, ಪರಿಷತ್ ಚುನಾವಣೆ, ಹೆಚ್ಚುವರಿ DCM ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳುವಂಥ ಮಾಹಿತಿಗಳಿದ್ದಾವೆ. ಬೆಂಗಳೂರಿನಲ್ಲಿ ಖರ್ಗೆ ಅವರು ಇರುವಂತಹ ಸಂದರ್ಭದಲ್ಲಿ ದೆಹಲಿಗೆ ಡಾಕ್ಟರ್ G ಪರಮೇಶ್ವರ್ ಅವರು ತೆರಳಿದ್ದಾರೆ. ನಂತರ ಖರ್ಗೆ ಅವರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಸೋನಿಯಾ ಗಾಂಧಿ, KC ವೇಣುಗೋಪಾಲ್ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಪರಮೇಶ್ವರ್ ಅನ್ನುವಂತಹ ಮಾಹಿತಿ ಇದೆ. ಸಮಯ ಸಿಕ್ಕರೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಅವರು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ನೆಟ್ವರ್ಕನ್ನು ಹೊಂದಿರುವಂತಹ ನಾಯಕ ಡಾಕ್ಟರ್ G ಪರಮೇಶ್ವರ್. ಈ ಕಾರಣಕ್ಕಾಗಿ ಸಮಯ ಸಿಕ್ಕರೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವಿವಾದಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ಮಾತನ್ನು ನಿಮಗೆ ತೋರಿಸ್ತೀನಿ. ಈ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ, ಅವರ ಸಲಹೆಗಳನ್ನು ಕೇಳ್ತೀವಿ. ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ. ಚರ್ಚೆ ಮಾಡಿದ್ದೀವಿ. ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಕೆಲವರು ಲಿಖಿತ ಮೂಲಕ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು, ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ನಾನು ಯಾವುದೇ ರೀತಿಯಿಂದ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಕಾಂಟ್ರವರ್ಸಿ ಇದೆ ಅನ್ನುವಂಥದ್ದು ಸ್ಪಷ್ಟ ಇದೆ. ಯಾಕೆಂದರೆ ಮುಖ್ಯಮಂತ್ರಿಯವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳಿರುವಂಥ ಅತ್ಯಂತ ಮೇಜರ್ ಸ್ಟೇಟ್ಮೆಂಟ್ ಆಗಿದೆ ರಾಜಕೀಯದ ವಿಚಾರಕ್ಕೆ ಬಂದಾಗ. ಇದೇ ಕಾರಣಕ್ಕಾಗಿ ರಾಜಣ್ಣ ಅವರು ಕೊಟ್ಟಿರುವಂಥ ಉತ್ತರವು ಕೂಡ ಈ ಎಲ್ಲ ಕಾರಣಕ್ಕಾಗಿಯೇ ಈ ಕಾಂಟ್ರವರ್ಸಿಯ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಿಸುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ.